ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 15 ವಾರ ಕಂಪ್ಲೀಟ್ ಮಾಡಿ 16 ವಾರ ಕಾಲಿಡ್ತಾ ಇದೀವಿ. ನಿನ್ನೆ ಸಾಟರ್ಡೆ ಬೇರೆ, ಸಾಟರ್ಡೆ ಎಪಿಸೋಡ್ ವೀಕೆಂಡ್ ವಿತ್ ಸುದೀಪ್ ಅವ್ರ ಜೊತೆ ನೋಡಿರ್ತೀವಿ. ಆ ಪಂಚಾಯತಿಯಲ್ಲಿ ಯಾರೆಲ್ಲ ಕ್ಲಾಸ್ ತಗೊಂಡಿರೋದು ನೋಡಿರ್ತಾರ. ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ ಟಾರ್ಗೆಟಿಂಗ್ ಭವ್ಯ ಅಂತೇಳಿ. ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಬರುತ್ತೆ. ಮತ್ತೆ ಇವತ್ತಿನ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ ನಿನ್ನೆ ನೋಡಿರ್ತಾರ. ಭವ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಇನ್ನು 4 ಜನ ಇರ್ತಾರೆ. ಸೇವಿಂಗ್ ಆರ್ಡರ್ ಯಾವ ರೀತಿ ಇರುತ್ತೆ, ಎಲಿಮಿನೇಟ್ ಆಗಿದ್ದು ಯಾರು, SR ಬೋರ್ಡ್ ಅಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳೆಲ್ಲ ಬರ್ತವೆ, ಮತ್ತೆ ಫನ್ ಟಾಸ್ಕ್ ಯಾವ ರೀತಿ ಇರುತ್ತೆ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಇನ್ನು ಏನಾದ್ರೂ ಸಮಥಿಂಗ್ ಇದೆಯಾ ಅಂದ್ರೆ, ಪ್ರತಿ ವಾರನೂ ಒಂದೇನ ಕಸಬುಟ್ಟಿ ಹಾಕೋದು, ಇನ್ನೊಂದ್ ಏನ್ ಆಡೋದು, ಈ ರೀತಿ ಎಲ್ಲ ಒಂದ್ ಇರ್ತವೆ. ಆ ರೀತಿಯಾಗಿತ್ತು. ಮತ್ತೆ ಕೊನೆ ಬಾಟಮ್ ಅಲ್ಲಿ ಬಂದಿದ್ ಯಾರು, ಇಬ್ರು ಬಂದಿದ್ ಯಾರು ಬಾಟಮ್ ಅಲ್ಲಿ ಅಂತ ವೋಟಿಂಗ್ ಪ್ರಕಾರ ಆದ್ರೆ ಮೊದಲಾಗಿ ಯಾರು ಸೇವ್ ಹೋಗ್ಬೇಕಾಯ್ತು, ಸೇವಿಂಗ್ ಆರ್ಡರ್ ಹೇಗಿತ್ತು ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಇವತ್ತಿನ ಸಂಡೇ ಎಪಿಸೋಡ್ ಹೀಗೆ ಇರುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲು ಪಕ್ಕ ಮಾಹಿತಿ ಕೂಡ ಹೌದು ಇಂತರ ಎಲಿಮಿನೇಟ್ ಆಗಿದೆ ಅಂತ. ಮತ್ತೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ನಿನ್ನೆ ಪಂಚಾಯತಿಯಲ್ಲಿ ಎಲ್ಲ ಸ್ವಲ್ಪ ಪ್ರಶ್ನೆಗಳೆಲ್ಲ ಇದ್ದು, ಎಲ್ಲ ಸ್ವಲ್ಪ ಪಂಚಾಯತಿಯಲ್ಲಿ ಎಲ್ಲರಿಗೂ ಕ್ಲಾಸ್ ತಗೊಂಡಾಗಿತ್ತು. ಕಿಚ್ಚ ಗರಂ ಆಗಿದೆ. ಅದು VT ಪ್ಲೇ ಮಾಡಿದ್ರು, ಅವ್ರಿಗೆ ಸಖತ್ತ ಕ್ಲಾಸ್ ತಗೊಂಡಿದ್ರು. ಭವ್ಯ ಅವರಿಗೆಲ್ಲ ಮತ್ತು ರಜತ್ ಅವರಿಗೆ, ಭವ್ಯ ಅವರಿಗೆ, ಮಂಜು ಅವರಿಗೆ ಸ್ವಲ್ಪ ಟಚ್ ಮಾಡಿದ್ರು. ಬಟ್ ಭವ್ಯ ರಜತ್ ಅವ್ರಿಗೆ ಮಾತ್ರ ತುಂಬಾನೇ ಕ್ಲಾಸ್ ಇತ್ತು. ಆದ್ರೆ ಸಂಡೇ ಎಪಿಸೋಡ್ ಅಲ್ಲಿ ಕೂಡ ಸಂಡೇ ವಿತ್ ಭಾಷಾ ಕಾಮಿಡಿ ಫನ್ ಇರ್ಬೋದು, ಬಟ್ ಇದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಪಾಠ ಇದೆ, ಕೆಲವ್ರಿಗೆ ಕ್ಲಾಸ್ ಅಂದ್ರೆ ಅಪ್ಡೇಟ್ ಇದೆ ಖಂಡಿತವಾಗ್ಲು. ಇನ್ನು ಸೇವಿಂಗ್ ಆರ್ಡರ್ ವಿಷಯಕ್ಕೆ ಬಂದ್ರೆ ಅದಾದ್ಮೇಲೆ ಫನ್ ಅಂತ ತಗೊಳ್ಳೋಣ. ಎಪಿಸೋಡ್ ಆಲ್ರೆಡಿ ಪ್ರೋಮೋ ನೋಡಿರ್ತೀರಾ, ಪ್ರೋಮೋ ಬಂದಿದೆ ಆಲ್ರೆಡಿ. ಈ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಕಂಟೆಸ್ಟೆಂಟ್ ಗಳು ಇರ್ತಾರಲ್ವಾ, ಆ ಕಂಟೆಸ್ಟೆಂಟ್ ಗಳು ಕೊನೆಯಲ್ಲಿ ಯಾರು ಬಂದ್ರು, ಯಾರು ಎಷ್ಟೆಲ್ಲ ಜೈಲ್ಗೆ ಹೋಗಿದ್ದಾರೆ, ಯಾರು ಜೈಲ್ಗೆ ಹೋಗಿಲ್ಲ, ಅದಾದ್ಮೇಲೆ ಯಾರು ಎಷ್ಟನೇ ನಂಬರ್ ಅಲ್ಲಿ ಬಂದಿದ್ರು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಒಂದ್ ವೇಳೆ ಅದು ಏನಾದ್ರು ರಾಂಗ್ ಮಾಡಿದ್ರೆ ಅದಕ್ಕೆ ಶಾಕ್ ಕೊಡ್ತಾರೆ ಜುಮ್ಮನ ಹಾಗೆ. ಪ್ರೋಮೋ ನೋಡಿರ್ತಾರ. ಇದ್ರಲ್ಲಿ ಬಂದ್ಬಿಟ್ಟು ರಜತ್ ಅವರು, ಚೈತ್ರ ಅವ್ರು ಹೋಗ್ತಾರೆ, ನಮ್ಮ ಗೌತಮಿ ತ್ರಿವಿಕ್ರಮ್ ಅವ್ರು ಹೋಗ್ತಾರೆ, ಮಂಜಣ್ಣ ಭವ್ಯ ಅವ್ರು ಹೋಗ್ತಾರೆ, ಧನರಾಜು, ಅದಾದ್ಮೇಲೆ ಮೋಕ್ಷಿತ್ ಅವ್ರು ಹೋಗ್ತಾರೆ, ಹನುಮಂತ್ ಅವ್ರು ಸಿಂಗಲ್ ಆಗಿರ್ತಾರೆ, ಜೊತೆಗೆ ಯಾರಾಗ್ತಾರೋ ಗೊತ್ತಿಲ್ಲ. ಆ ರೀತಿ ಇರುತ್ತೆ ಆ ಫನ್ ಎಪಿಸೋಡ್ ಅಲ್ಲಿ. ಮಂಜಣ್ಣ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ಕೂಡ ಇದು ನನಗೆ ಬೇಕಾಗಿದ್ದೆ ಅಂತ ಹೇಳಿ ಕಿಚ್ಚ ಸಾರ ಶಾಕ್ ಮೂಮೆಂಟ್ ಕೊಡ್ತಾರೆ. ಆ ರೀತಿಯಾಗಿ ಅದು ಫನ್ ಆಯ್ತು. ಬಟ್ ಸೀರಿಯಸ್ ಮೂಮೆಂಟ್ ಕೂಡ ಒಂದಿದೆ. ಇನ್ನೊಂದು ಲಾಸ್ಟ್ ಟೈಮ್ ನೋಡಿದ್ರ ಕಸ ಬುಟ್ಟಿಗೆ ಯಾರು ಹಾಕಿದ್ರೆ ಯಾರು ಹೋಗ್ಬೇಕು ಅಂತ, ಆ ರೀತಿ ಒಂದು ಹೆಲ್ಮೆಟ್ ಇದೆ. ಅದು ತುಂಬಾ ಕ್ರಿಟಿಕಲ್, ತುಂಬಾ ಸಸ್ಪೆನ್ಸ್, ತುಂಬಾ ಇದಾಗಿರುತ್ತೆ ಅಂತ ಹೇಳಿ ಅಪ್ಡೇಟ್ ಇದೆ ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಸೇವಿಂಗ್ ಆರ್ಡರ್ ಅಂತ ಬಂದ್ರೆ ನಿನ್ನೆ ನೋಡೇ ಇರ್ತಾರ, ನಮ್ಮ ಭವ್ಯಗೌಡ ಸೇವ್ ಆಗ್ತಾರೆ. ನಾನು ಮೊದಲೇ ಹೇಳಿದೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೊದಲೇ ಸ್ಥಾನದಲ್ಲೇ ಮೋಕ್ಷಿತ್ ಅವ್ರು ಇದಾರೆ ಅಂತ ಹೇಳಿ. ಬಟ್ ಭವ್ಯಗೌಡರಿಗೆ ಅಷ್ಟೆಲ್ಲ ಕ್ಲಾಸ್ ತಗೊಂಡ್ಮೇಲೆ, ಅಷ್ಟೆಲ್ಲ ಇದು ಮಾಡಿದ್ಮೇಲೆ ಸೇವ್ ಮಾಡಿದ್ರೆ ಚೆನ್ನಾಗಿರಲ್ಲ, ಮತ್ತೆ ಕುಗ್ಬಿಡ್ತಾರೆ ಅಂತ ಹೇಳಿ ಸೇವ್ ಮಾಡಿದೆ ಏನೋ ಗೊತ್ತಿಲ್ಲ. ಸೇವ್ ಮಾಡ್ತಾರೆ, ಬಟ್ ಅವ್ರು ವೋಟಿಂಗ್ ಲಿಸ್ಟ್ ಬಂದ್ಬಿಟ್ಟು 3rd ಪ್ಲೇಸ್ ಅಲ್ಲಿ ಇದ್ರು. ಅವರು ಸೇವ್ ಮಾಡ್ತಾರೆ. ಮತ್ತೆ ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ಮೊದಲೇ ಸೇವ್ ಆಗೋದು ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವ್ರು ಸೇವ್ ಆಗ್ತಾರೆ. ಅದಾದ್ಮೇಲೆ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡ್ತಾರೆ. ಬಾಟಮ್ 3 ತಗೊಂಡಿದ್ದಾರೆ ಮೋಕ್ಷಿತ್ ಅವ್ರನ್ನ, ಯಾಕಂತ ಗೊತ್ತಿಲ್ಲ. ಪ್ರತಿ ಎಪಿಸೋಡ್ ಅಲ್ಲೂ ಸಂಡೇ ಎಪಿಸೋಡ್ ಅಲ್ಲಿ ಅದನ್ನ ಟಾಪ್ 2 ಅಲ್ಲ, ಬಾಟಮ್ 2ಗೋ ಇಲ್ಲ ಬಾಟಮ್ 3 ಎಲ್ಲ ತಗೊಂಡ್ಬರ್ತಾರೆ ಮೋಕ್ಷಿತ್ ಅವ್ರನ್ನ. ಅದೇ ರೀತಿಯಾಗಿ ಬಾಟಮ್ 3 ಅಲ್ಲಿ ಸೇವ್ ಆಗಿದ್ದಾರೆ ನಮ್ಮ ಮೋಕ್ಷಿತ ಅವರು. ಇನ್ನು ಬಾಟಮ್ 2 ಅಂತ ತಗೊಂಡಾಗ ಧನರಾಜು, ಚೈತ್ರ ಅವ್ರು ಇರ್ತಾರೆ. ಇನ್ನು ಈ ಇಬ್ಬರಲ್ಲಿ ಮನೆಗೆ ಹೋಗಿದ್ ಯಾರಂತ ನಾನು ನೈಟ್ ಏನೇ ಅಪ್ಡೇಟ್ ಕೊಟ್ಟಿದ್ದೆ. ಖಂಡಿತವಾಗ್ಲೂ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಈ ವಾರ ಔಟ್ ಆಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ. ಧನರಾಜ್ ಅವರು ಸೇವ್ ಆಗಿದ್ದಾರೆ. ಇನ್ನು 8 ಜನ ಇದಾರೆ ಗುರು. ಈ ವಾರ ಕೂಡ 4 ಜನ ನಾಮಿನೇಟ್ ಆಗ್ಬೋದು. ಮತ್ತೆ ಈ ರೀತಿ ಇತ್ತು ಸಂಡೇ ಎಪಿಸೋಡ್. ಅದು ಕಿಚ್ಚನ ಕ್ಲಾಸ್ ಇನ್ನು ಕೆಲವ್ರಿಗೆ ಇದೆ ಈ ಎಪಿಸೋಡ್ ಅಲ್ಲೂ ಕೂಡ. ನಿನ್ನೆ ಎಪಿಸೋಡ್ ಆಗಿದೆ, ಬಟ್ ಈ ಎಪಿಸೋಡ್ ಕೂಡ ಹಾಗೆ ಇರುತ್ತೆ. ನೋಡಿರ್ತೀರ ಭವ್ಯಗೌಡರು ಇನ್ನು ಜೈಲ್ ಡ್ರೆಸ್ ಅಲ್ಲೇನೆ ಇದ್ದಾರೆ. ಈ ರೀತಿ ಇರುತ್ತೆ ಇವತ್ತಿನ ಸಂಡೇ ಎಪಿಸೋಡ್. ಇಂಥ ಅಪ್ಡೇಟ್ಗಳು ಬೇಕಂದ್ರೆ ದಯವಿಟ್ಟು ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.